ನಮಸ್ಕಾರ ಗಾಯ್ಸ್. ಇವತ್ತಿನ ಬೆಳಿಗ್ಗೆಲ್ಲ ಸ್ಟಾರ್ಟ್ ಮಾಡ್ತಿರೋದು. ಸೂರ್ಯ ಬಂದ್ಬಿಟ್ಟು ಚಳಿ ಎಲ್ಲ ಹೋಗಿಸ್ತಾ ಇದ್ದಾನೆ ಸೂರ್ಯನ ಕಿರಣಗಳಿಂದ ಅಂತ ಹೇಳ್ಬಿಟ್ಟು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ತೋಟದಿಂದ ಗಾಯ್ಸ್. ಸೊ ನನ್ನ ಜಡ್ ಚೋಡ್ಸಿದ್ರು ಅದೇನಪ್ಪ ಐತೆ ಅಂದರೆ ರಾತ್ರಿ ನೆಟ್ಟು ಕರೆಂಟ್ ಕೊಟ್ಟಿಲ್ಲ. ಸೊ ಹಂಗಾಗಿ ಈಗಲೂ ಓಡುತ್ತೆ. ಸರಿನಾ, ಈಗ ನಾನು ಬ್ಯಾಸ್ ಹೊಡೆಯೋಕೆ ಬಂದಿದ್ದೆ. ಇಲ್ಲ ಇದೊಂದು ಮಕ್ಕ ಹಿಂಗೆ ನೇರ ಹೊಡೆದ್ಬಿಟ್ರೆ ಮುಗೀತು. ಆಮೇಲೆ 2 ಮಕ್ಕ ಹಚ್ಚಿಟ್ಟು ಕಲ್ಟಿವೇಟ್ರ್ ಹಾಕ್ಬೋದು, ಮಣ್ಣು ಲೂಸ್ ಆಗಿರುತ್ತೆ. ಸರಿನಾ. ಸೊ ಈಗ ನಾನು ಏನು ಮಾಡ್ತೀನಿ, ಈ ಕಡೆ ಸದ್ಯ ಬದ ಎಲ್ಲ ನೆಂದವೆ, ನನಗೆ ಅದೇ ಬೇಕಾಯಿತು. ಸೊ ಈಗ ಬದನೆಲ್ಲ ಹೊಡೆದ್ಬಿಡ್ತೀನಿ, ಪೈಪೆಲ್ಲ ಬದಿಗೆ ಹಾಕ್ಬಿಟ್ಟು. ಓಕೆ, ಆಮೇಲೆ ಸಿಕ್ಬಿಡ್ತೀನಿ ಹೊಡೆದಾದ್ಮೇಲೆ. ಸರಿನಾ, ಬಾಯ್ ಗಾಯ್ಸ್. ಈಗ ಸ್ವಂತಕ್ಕೆ ಬಂದು ಅದೆಲ್ಲ ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಆಗಿದೆ, ಅದಕ್ಕೆ ಬಿಸಿಲು ಹೊಡಿತಾ ಇದೆ. ಸೊ ದನಗಳು ಕಟ್ಟಕ್ಕೆ ಬಂದೀನಿ ಅಂತಕ್ಕೆ. ಹುಣಸಮರ ನೋಡಿ ಗಾಯ್ಸ್, ಎಷ್ಟು ಬಿಟ್ಟಿದೆ ನಮ್ಮದು ಈ ವರ್ಷ. ಸಖತ್ತಾಗಿ ಬಿಟ್ಟೈತೆ ಮಾತ್ರ. ಈಗ ದನಗಳು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವಾಗಲೇ ಮಾಡ್ತಾ ಇದ್ದೆ, ನನಗೆ ಅದು ವೀಡಿಯೋ ಆಫ್ ಆಯ್ತು ಅಂತಲೂ ಗೊತ್ತಿಲ್ಲ. ಬಿಕಾಸ್ ಸ್ಟೋರೇಜ್
ಅದರಿಂದ ಆಫ್ ಆಯಿತು. ಸೊ ಏನು ಮಾಡೋಕ್ಕೆ ಬರೋಲ್ಲ, ನಾವು ಮಾತಾಡಿದ್ದೆಲ್ಲ ವೇಸ್ಟ್ ಆಯಿತು ಗೈಸ್. ನಾಳೆ ಇದು ಏನು ಟ್ರಿಪ್ ಹೋಗ್ತಾಯಿದ್ದೀವಿ ಎಲ್ಲಿಗೋ, ಸರಿನಾ? ನಾಳೆನೇ ಹೋಗ್ತಾಯಿದ್ದೀವಿ. ಯಾರ್ಯಾರೆಲ್ಲ ಬರ್ತಾಯಿದ್ದಾರೆ ಕಾರಲ್ಲಿ ಹೋಗ್ತಾಯಿದ್ದೀವಿ. ಸೊ ಚಿಕ್ಕಮಂಗ್ಳೂರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಹೋಗೋದೆ. ಒನ್ ಡೇ ಟ್ರಿಪ್ ಅಷ್ಟೇ ಗೈಸ್. ಬೆಳಗ್ಗೆ ಹೋಗೋದು ಒಂದು 9 ಗಂಟೆಗೆ, ಸಾಯಂಕಾಲ 3 ಗಂಟೆಗೆ ವಾಪಸ್ ಬರೋದು ಅಷ್ಟೇ. ಏನು ನಮ್ಮದೇನು 2 ದಿವಸ 3 ದಿವಸ ಚಿಕ್ಕಮಂಗ್ಳೂರಲ್ಲಿ ಸರೌಂಡಿಂಗ್ಸ್. ಸೊ ಹೋಗ್ಬಿಟ್ಟು ಬರೋದು ಅಂತ. ಸೊ ನಾಳೆ ಎಲ್ಲ ಯಾರ್ಯಾರು ಬರ್ತಾರೆ ಅಂತ ನೋಡಿರಿ, ಓಕೆನಾ? ಈಗ ಹೋಗ್ತಾಯಿದ್ದೀನಿ ದನ ಹಿಡ್ಕೊಂಡು. ಒಂದು 6 ಬಾಕ್ಸು ಟೊಮೊಟೊ ಹಣ್ಣಿದ್ವಿ ಉಳ್ಕಾಯಿ ಇರೋದು ಅಂತ ಒಂದೂವರೆ ಹುಲ್ ತಗೊಂಡು ಮೇವು ಹಾಕೋಕ್ಕೆ. ಮನೆ ಮೇವು ಬೇಕಲ್ಲ, ತಲೆ ಮೇವು ಹಾಕ್ತೀವಲ್ಲ. ಸೊ ಅದಕ್ಕೆ ಒಂದೂವರೆ ಹುಲ್ ತಗೊಂಡು ಹೋಗ್ತಾಯಿದ್ದೀನಿ ಅಂತ. ಸೊ ಸಂಜೆ ಆಗಿದೆ ಗೈಸ್, ಟೈಮ್ ಆಯಿತು. ಸೀರಿಯಸ್ಲಿ ಈಗ ಭಾಳ ಟೈಮ್ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ ಅದು, ಸರಿನಾ? ಸೊ ಹೋಗ್ತಾಯಿದ್ದೀನಿ ಗಾಡಿ. ಸೊ ಇವತ್ತು ನಮ್ಮ ಕೆಲಸ ಇತ್ತು ಗೈಸ್, ಅಲ್ಲಿಂದ ಬ್ಯಾಸೆ ಹೊಡೆದು ಬಂದ್ಬಿಟ್ಟು ಆವಾಗಲೇ. ಸೊ ಜೆಟ್ ಹಾಕಿ ಬ್ಯಾಸೆ ಹೊಡೆದು ಒಂದು ಜೆಟ್ ಏನಾಯಿತು ಗೊತ್ತಾ ಗೈಸ್, ಮುರ್ಕಂಡೇ ಬಿಡ್ತು. ಮೇಲ್ಗಡೆ ತಲೆ ಇರುತ್ತಲ್ಲ, ಸ್ಪ್ರಿಂಕ್ಲರ್ ಮುರ್ಕಂಡೇ ಬಿಡ್ತು. ಗಟ್ಟಿದ್ದು ಕಬ್ಬಣದ್ದು ತಾಮ್ರದ್ದು ಅದು ಗೊತ್ತಿಲ್ಲ. ಸೊ ಅದು ಮುರ್ಕೊಂಬಿಡ್ತು ಬೇಗ. ಅದು ಯಾಕಪ್ಪ ತಂದದು ಒಂದು ರಾಗಿ ಹತ್ತಕ್ಕೆ ತಂದಿದ್ವಲ್ಲ ಗೈಸ್ ನಾವು. 3 ತಿಂಗಳಾಯ್ತು ಅಷ್ಟೇ, 5 ತಿಂಗಳಾಯ್ತು ತಿಳ್ಕೊಂಡು 5 ತಿಂಗಳಾಯ್ತು ಅಷ್ಟೇ ತಂದ್ಬಿಟ್ಟು. ಸೊ ಮುರ್ಕಂಡೇ ಹೋಯ್ತು ಅದು ಹೊಸ್ದಿಂದ. ಏನಕ್ಕೆ ಮುರ್ಕೊಂಡೋಯ್ತು ಅಂತ ಗೊತ್ತಿಲ್ಲ, ಯಾಕಂದರೆ ಇದುವರೆಗೂ ಗೊತ್ತಿಲ್ಲ ಏನಕ್ಕೆ ಮುರ್ಕೊಂಡೋಯ್ತು ಅಂತ. ಸೊ ಅದು ಮುರ್ಕೊಂಡೋಯ್ತು ಅಂತ ಅಲ್ಲೇ ಆನೆ ಮಾಡಿತ್ತು. ಆ ಜಡ್ಜ್ ಅದು ತೆಗಿಯೋಕ್ಕೆ ಬರ್ತದೆ, ಅದು ಬರ್ತಾನೆ ಇಲ್ಲ. ಎಷ್ಟು ಗಟ್ಟಿ ಐತೆ ಅಂದರೆ ಅದು ಸ್ಪಾನರೆಲ್ಲ ರಿಂಚಲ್ಲಿ ಬಿಚ್ಚಿರೋ ತೆಗಿಯೋಕ್ಕೆ ಬರ್ತಾಯಿಲ್ಲ, ಅಷ್ಟು ಟೈಟ್ ಐತೆ. ಅದನ್ನು ಬಿಚ್ಚಬೇಕು, ನೋಡ್ಬೇಕಾಗಿತ್ತು. ನಾವು ಅದನ್ನು ಬಿಚ್ಚಬೇಕಾದ್ರೆ ವೀಡಿಯೋನೇ ಮಾಡ್ಕೋಬೇಕಾಗಿಲ್ಲ. ಸೊ ಈಗ ಹೋಗ್ತಾಯಿದ್ದೀನಿ ಮನೆಗೆ. ಅದು ಹೋಗ್ಬಿಟ್ಟು ವಿಶ್ವಣ್ಣನ ಕೈಲಿ ಕೊಟ್ಟಿದ್ದೆ, ಏನಾಯ್ತು ಅಂತ ಗೊತ್ತಿಲ್ಲ, ನೋಡ್ಕೊಂಬಿಡ್ತೀನಿ. ಬಿಚ್ಚೋಣ ಅವ್ರ ಹತ್ರ ಸ್ಪಾನರ್ ಇರ್ತವೆ ದೊಡ್ಡ ಗಾಡಿವು. ಸೊ ದೊಡ್ಡ ಗಾಡಿ ಬಿಚ್ಚೋಣ ಅಂತ ಕೊಟ್ಟಿದ್ದೆ. ಸೊ ಸಂಜೆ ನೋಡ್ಕೊಂಬರ್ಬೇಕು ಏನಾಯ್ತು ಅಂತ. ಸೊ ಸಂಜೆ ಅಂತೂ ಬೆಳಗ್ಗೆ ಜೋಡಿಸ್ಬರ್ಬೇಕು ಅಷ್ಟೇ, ಹೊಡ್ಕೊಳ್ಳಿ ಅಂತ. ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ಜೋಡಿಸ್ಬರ್ಬೇಕು ಆನ್ ಮಾಡಿಬಿಟ್ಟು. ಬೆಳಿಗ್ಗೆ ಕರೆಂಟ್ ಏನಲ್ಲ, ಸೊ ಬೆಳಿಗ್ಗೆ ಆ ಕಡೆ ಕರೆಂಟು. ಸೊ ಇದು 9 ಗಂಟೆ ಕರೆಂಟು. ಸೊ ಏನಾಗಲ್ಲ, ಬೆಳಿಗ್ಗೆ ಜೋಡಿಸ್ಬಿಟ್ಟು ಟ್ರಿಪ್ಪಿಗೆ ಹೋಗ್ಬೇಕಲ್ಲ. ಬೆಳಗ್ಗೆಲೇ ದನ ಕಟ್ಟಬೇಕು. ನಾನು ನೋಡ್ರಿ ಎಷ್ಟು ಕೆಲಸ ಇದ್ದಾವೆ ಅಂತ. ಬೆಳಿಗ್ಗೆಲೇ ದನ ಕಟ್ಟಿ ಸೊ ಅಲ್ಲಿಗೆ ಹೋಗ್ಬಂದು ರೆಡಿ ಹಾಕಿ ಕಾರ್ ತಗೊಂಡು ಅವ್ರನ್ನೆಲ್ಲ ಹೊಳ್ಸ್ಕೊಂಡು ಹೊಳ್ಳೊತ್ತಿಗೆ ಟೈಮ್ ಈಸ್ ವೆರಿ ಇದಾಗುತ್ತೆ, ಸರಿನಾ? ಗೊತ್ತಿಲ್ಲ ನಾಳೆ ಎಲ್ಲಾಗುತ್ತೆ ಅಂತ. ಸೊ ಈಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ, ಓಕೆ? ಮನೆಗೆ ಹೋಗ್ಬಿಟ್ಟು ಜೆಟ್ ನೋಡ್ಕೊಂಬರೋಣ ಇಷ್ಟೊಂದಂತ ಏನಾಗ್ತ ಅಂತ. ಸೊ ಅದನ್ನ ನೋಡ್ಕೊಂಬಿಟ್ಟು ಹೋಗ್ಬಿಡು. ರಾಗಿ ಕೂಳೆಲ್ಲ ಹೊಡ್ಯಕ್ಕೆ ಬಂದು ಎಷ್ಟು ಬ್ಯಾಸೆ. ಸೊ ಬ್ಯಾಸೆ ಹೊಡಿಬೇಕು ಅಂತ, ಬಟ್ ಮಳೆನೇ ಬರೋಂಗಿಲ್ಲ, ಎಲ್ಲ ಆರ್ವಸೆ ಆಯಿತು. ಬ್ಯಾಸೆ ಹೊಡಿಯೋಕ್ಕೂ ಆಗೋದು ಈಗ. ಸರಿ, ಸಿಕ್ಬಿಡ್ತೀವಿ ಆಮೇಲೆ. ಓಕೆ, ಬಾಯ್.